ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೆಸರುಬೇಳೆ ಪಕೋಡ ರೆಸಿಪಿ ಮಾಡ್ತಾ ಇದ್ದೇನೆ. ನೀವು ಕೂಡ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣವಾ? ಬನ್ನಿ. 1 ಬೌಲ್ ಹೆಸರುಬೇಳೆ ತಗೊಂಡಿದ್ದೀನಿ. ಹೆಸರುಬೇಳೆನ ಇವಾಗ 2 ಟೈಮ್ಸ್ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ನೆನೆಸಕ್ಕಿಡೋಣ ನೀರು ಹಾಕಿ. ಇವಾಗ ಇದು ನೆನೆಯಲ್ಲಿ 2 ಅವರ್ ನೆನಿಬೇಕಿದು. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಕ್ಕೆ 2 ಹಸಿರು ಮೆಣಸಿಕಾಯಿ ಹಾಕ್ಕೊಳ್ಳೋಣ, 2 ಇಂಚು ಶುಂಠಿ ಹಾಕ್ಕೊಳ್ಳೋಣ, ಒಂದು 5-6 ಬೆಳ್ಳುಳ್ಳಿ ಬೇಳೆ ಹಾಕ್ಕೊಳ್ಳೋಣ. ಇವಾಗ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹೆಸರು ಬೇಳೆನ ಅದನ್ನು ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳೋಣ. ಈಗ ರುಬ್ಬಾಗಿದೆ ನೋಡಿ, ಈ ಥರ ರುಬ್ಕೋಬೇಕು. ನಂತರ ಒಂದು ಬೌಲ್ ತಗೊಳ್ಳೋಣ. ಇವಾಗ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಂತರ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗೋಣ 1 ಕಪ್ ಈರುಳ್ಳಿ, ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡಿರೋದು, ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರು ಅರ್ಧ ಟೀ ಸ್ಪೂನು, ಧನಿಯಾ ಪೌಡರು ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನು ಅರಿಶಿನ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲವನ್ನು ಸೇರಿಸ್ಕೊಂಡಿದ್ದೇವೆ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಗರ್ಗರಿಯಾಗಿ ಬರುತ್ತೆ. ನಾವು ಕುರ್ಕುರೆ ತಿಂತೀವಲ್ಲ ಆ ಥರ ಗರ್ಮ್ ಥರ ಬರುತ್ತೆ. ನೀವು ಕೂಡ ಇದನ್ನು ಮಾಡ್ಕೊಳ್ಳಿ. ಕಾಲು ಟೀ ಸ್ಪೂನು ಅಡುಗೆ ಸೋಡಾ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಆಗಿದೆ ನೋಡ್ಬೋದು. ಇವಾಗ ನೋಡಿ ಆಯಿಲ್ ಬಿಸಿಯಾಗಿದೆ. ಅದನ್ನು ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ ಅದು ಒಂದೊಂದಾಗಿ ಹಾಕ್ತಾ ಬರೋಣ. ಈಗ ಚೆನ್ನಾಗಿ ಅದು ಬೇಯಬೇಕು. ಎಣ್ಣೆ ಒಳಗಡೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು, ಜಾಸ್ತಿ ಕೂಡ ಹಾಕಬಾರ್ದು. ಒಂದಕ್ಕೊಂದು ಕಚ್ಕೊಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ನಾವು ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಗೈಸ್ ನೀವು. ಇವಾಗ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಅದು ಕೂಡ ಒಂದೊಂದಾಗಿ ಹಾಕ್ಕೊಂಡು ಹೋಗಬೇಕು. ಅದು ಫ್ರಂಟ್ ಟು ಬ್ಯಾಕ್ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಅದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಒಂದೊಬ್ಬೆ ಆದಮೇಲೆ ಇನ್ನೊಂದೊಬ್ಬೆ ಕೂಡ ಹೀಗೆ ಹಾಕ್ಕೋಬೋದು. ನಾನು ಕೂಡ ಹಾಗೆ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ಯಾಕಂದರೆ ಜಾಸ್ತಿ ಕೂಡ ಮಾಡಿರ್ತೀವಲ್ವ, ಈಗ ಸ್ವಲ್ಪ ಮಾಡಿಕೊಂಡ್ರೆ ಒಂದು ಒಬ್ಬೆ ಆಗಿಬಿಡುತ್ತೆ. ಜಾಸ್ತಿ ಮಾಡಿದಾಗ ಮತ್ತೆ ನಾವು ಇನ್ನೊಂದು ಒಬ್ಬೆ ಅಂತ ಬೇಯಿಸ್ಕೊತಾನೆ ಇರಬೇಕು. ಹೀಗೆ ಮಾಡ್ಕೊಳ್ಳಿ ನೀವು. ಇವಾಗ ಅದು ಕೂಡ ಆಗಿದೆ ನೋಡಬಹುದು. ನೋಡಿ ಗೈಸ್ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಳಿಗಾಲ ಅಲ್ವಾ, ಕುರ್ಕುರೆ ಥರ ಇರುತ್ತೆ, ಕುರುಮ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈಸಿ ಇಂಗ್ರೀಡಿಯೆಂಟ್ಸ್ ಇದು, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಲ್ಲ. ಒಂದು ಹೆಸರುಬೇಳೆ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಇರುತ್ತೆ ಅಲ್ವಾ ಮನೆಯಲ್ಲಿ. ಒಂದು ಹೆಸರುಬೇಳೆ ಹಾಕ್ಕೊಂಡು ನೀವು ಈಗ ಮಾಡ್ಕೋಬೋದು. 1 ಅವರ್ ನೆನೆ ಹಾಕಿದ್ರೆ ಸಾಕು. ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ಇದ್ರ ಜೊತೆ ನಾನು ಟೊಮೊಟೊ ಸಾಸ್ ತಗೊಂಡಿದ್ದೇನೆ. ನೀವು ಚಿಲ್ಲಿ ಸಾಸ್ ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು. ರುಚಿಕರವಾದ ಹೆಸರುಬೇಳೆ ಪಕೋಡ ನೋಡಿ ಗೈಸ್, ನೀವು ಕೂಡ ಮನೇಲಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಟೇಸ್ಟ್ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಆಗುತ್ತೆ. ಇಲ್ಲ ಅಂತಂದರೆ ನೀವು ಯಾವುದೇ ಪಲಾವ್ ಕೂಡ ಮಾಡಿಕೊಂಡ್ರು ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ಮಾಡ್ತೀನಿ ಇವಾಗ. ಸೂಪರ್, ಗರಂ
ಥರ ಇದೆ, ತುಂಬ ಚೆನ್ನಾಗಿದೆ, ಕುರ್ಕುರೆ ಥರ ಇದೆ, ಅಷ್ಟು ಟೇಸ್ಟ್ ಇದೆ. ನೀವು ಕೂಡ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. Tacando caralho, tacando caralho.